ಕೊರಟಗೆರೆ ತಾಲೂಕಿನ ಮಲ್ಲೇಶ್ವರ ಗ್ರಾಮದ ಹೊರವಲಯದಲ್ಲಿರುವ 300 ವರ್ಷಗಳ ಇತಿಹಾಸ ಪ್ರಸಿದ್ಧ ಬಸವೇಶ್ವರ ಸ್ವಾಮಿಯ ದೇವಾಲಯ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದೇವಾಲಯವನ್ನ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ನಮ್ಮ ದೇಶದ ಸಂವಿಧಾನಕ್ಕೆ ಅದರದ್ದೇ ಆದ ಮಹತ್ವವಿದೆ. ಆ ಸಂವಿಧಾನದ ಮೂಲ ತತ್ವಗಳಲ್ಲಿ ಬಸವಣ್ಣ ಅವರ ಚಿಂತನೆಗಳನ್ನ ಕಾಣಬಹುದು. ಬಸವ ಜಯಂತಿಯ ದಿನವೇ ಈ ದೇವಾಲಯ ಉದ್ಘಾಟನೆ ಹಾಗೂ ಪ್ರತಿಷ್ಠಾಪನೆ ಮಾಡಿರುವುದು ಸಂತಸದ ಸಂಗತಿ. ಭಗವಂತನ ಅನುಗ್ರಹ ಎಲ್ಲರ ಮೇಲೆ ಇರಲಿ ಎಂದು ಆಶಿಸಿದ್ರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್ ನಾರಾಯಣ್, ಕಾತ್ಯಾಯಿನಿ, ಕವಿತಾ ಲಕ್ಷ್ಮಿ, ಮುಖಂಡರಾದ ವಾಲೆಚಂದ್ರಯ್ಯ, ಮಹಲಿಂಗಪ್ಪ, ಎಡಿ ರಾಮಯ್ಯ, ಮಲ್ಲಣ್ಣ, ಬಸಪ್ಪ, ಬಾಲಾಜಿ, ದರ್ಶನ್ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ब्रह्मण उपालके एकदेव यजमानाय विशेषो ददाति सर्वान् शक्तिनिरापः सभाग्यभ्यन्तरं ज्योतिर्दीपोऽयं प्रतिगृह्यताम् साम्बजे नमः पार्वतीपते हर महादेव नमः पार्वतीपते नमः पार्वतीपते हर महादेव नंदीश्वर माता महाराज की जय। कामेश्वर वै श्रवणो ददातु कुबेराय वै श्रवणाय ದೇವಸ್ಥಾನವನ್ನು ಬಹಳ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಈ ದೇವಸ್ಥಾನವನ್ನು ಇವತ್ತು ಭಕ್ತರು ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ನಾವು ಪ್ರಾರಂಭದ ಈ ಒಂದು ದೇವಸ್ಥಾನದ ಮೊದಲೇ ಜೀರ್ಣೋದ್ಧಾರದ ಪ್ರಾರಂಭದ ಒಂದು ಕಾರ್ಯಕ್ರಮದಲ್ಲಿ ಸಹಿತ ಭಾಗವಹಿಸಿದ್ವಿ. ನಂತರದಲ್ಲಿ ನಿರಂತರವಾಗಿ ಇವತ್ತು ಭಕ್ತರು ಎಲ್ಲರ ಸಹಕಾರವನ್ನು ತೆಗೆದುಕೊಂಡು ಒಂದು ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂಥ ಚಡ್ಡಿ ಬಸವರಾಜರವರು, ನಟರಾಜ್ ಅವರು, ಆಂಜನಪ್ಪನವರು ಮತ್ತು ಮಲ್ಲೇಶ್ವರ ಗ್ರಾಮದ ಎಲ್ಲ ಸಮಸ್ತ ಗುರು ಹಿರಿಯರಿಗೆ ನಾವು ಮೊದಲನೇದಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ, ಈ ದೇವಸ್ಥಾನ ರಸ್ತೆಯಲ್ಲಿ ಸಣ್ಣದಾಗಿರ್ತಕ್ಕಂಥ ಮಂಟಪದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ. ಮಂಟಪದ ಸುತ್ತಲೂ ಮಂಟಪ ಹಾಕಿ ಎಲ್ಲರ ಪೂಜೆಯನ್ನು ಮಾಡ್ಕೊಂಡು ಬರ್ತಕ್ಕಂಥದ್ದು. ಆದರೆ ಇವತ್ತು ಶಾಸ್ತ್ರೋಕ್ತವಾಗಿ ಅದರಲ್ಲೂ ಶಿಲಾ ಮಂಟಪದೊಂದಿಗೆ ಇವತ್ತು ನಿರ್ಮಾಣ ಮಾಡತಕ್ಕಂಥದ್ದು ಎಷ್ಟು ಕಷ್ಟ ಅಂತ ನಿಮಗೆಲ್ಲ ಗೊತ್ತಿದೆ. ಸಣ್ಣದಾಗಿ ಮನೆ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇದೆ. ಆದರೆ ಇವತ್ತು ಸುಂದರವಾಗಿರುವಂಥ ಶಿಲಾ ಮಂಟಪವನ್ನು ನಿರ್ಮಾಣ ಮಾಡತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಹಾಗಾಗಿ ಅವರೆಲ್ಲರ ಸಹಕಾರದಿಂದ ಮತ್ತು ಭಕ್ತರ ಸಹಕಾರದಿಂದ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ನಿರ್ಮಾಣ. 12ನೇ ಶತಮಾನದ ಬಸವಣ್ಣವರು ಸಹಿತ ಇವತ್ತೇ ಈ ದಿನದಂದು ಜನ್ಮವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಈ ದಿವಸದಲ್ಲೇ ಭಗವಂತನ ಶಿವನ ಒಂದು ಒಡ್ಡೋರಲ್ಲಿರ್ತಕ್ಕಂಥ ನಂದೀಶ್ವರರು ಸಹಿತ ಇದೇ ಅಕ್ಷಯ ತೃತೀಯ ದಿವಸದೊಂದಿಗೆ ಭೂಮಿಗೆ ಅವತರಿಸಿರ್ತಕ್ಕಂಥ ದಿನ ಅನ್ನುವುದನ್ನ ನಾವು ಯಾರು ಸಹಿತ ಮರೆಯಲ್ಲ. ನಂದೀಶ್ವರನು ಭೂಲೋಕಕ್ಕೆ ಹೋಗಿ ಭಕ್ತರಿಗೆ ಅವರಿಗೆ ಸಹಕಾರ ನೀಡಿ ಅವರ ಕಷ್ಟದಲ್ಲಿ ನೆರವಾಗಿ ಭೂಲೋಕಕ್ಕೆ ಹೋಗಿ ಅಂದ ಮೇಲೆ ನಂದೀಶ್ವರನು ಬಸವೇಶ್ವರನಾಗಿ ಎಲ್ಲರ ಮನೆಗಳಲ್ಲಿ ಬಸವೇಶ್ವರನಾಗಿ ಸೇವೆಯನ್ನು ಮಾಡ್ತಕ್ಕಂಥದ್ದನ್ನ ಸಹಕಾರ ಕೊಡ್ತಕ್ಕಂಥ ನಮ್ಮ ಇವತ್ತು ಇವತ್ತು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದು 2 ಭಾಗ ಇದೆ. ಒಂದು ಸಾವಿರಾರು ವರ್ಷಗಳಿಂದ
ಶಿವನನ್ನ ಆರಾಧನೆ ಮಾಡತಕ್ಕಂತ ಒಂದು ಪದ್ಧತಿ ನಮ್ಮ ದೇಶದಲ್ಲಿ ನಡ್ಕೊಂಡು ಬಂದಿದೆ. ಹಿಮಾಲಯ ಪರ್ವತದಲ್ಲಿ ಶಿವ ನೆಲೆಸಿದ್ದಾನೆ ಎನ್ನುವಂತ ಪ್ರತೀತಿ ಏನಿದೆ, ಅದರ ಹಿನ್ನೆಲೆಯಲ್ಲಿ ಇಡೀ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಶಿವನನ್ನ ಆರಾಧನೆ ಮಾಡತಕ್ಕಂತ ಪ್ರತೀತಿ ನಡ್ಕೊಂಡು ಬಂದಿದೆ. ಅದು ಹಾಗೆ ಮುಂದುವರ್ಕೊಂಡು ಬಂದಿದೆ. ಇಡೀ ದೇಶದಲ್ಲಿ ಎಲ್ಲಿ ನೋಡಿದ್ರು ನಂದಿ ಶಿವನ ಗಣ. ಆ ನಂದಿಯನ್ನು ಆರಾಧನೆ ಮಾಡಿದ್ರೆ ಶಿವನನ್ನು ಆರಾಧನೆ ಮಾಡಿದ ಹಾಗೆ ಅಂತೇಳಿ ಕೆಲವು ಸಂದರ್ಭದಲ್ಲಿ ನಂದಿ ಇವತ್ತೇನಿಲ್ಲಿ ಬಸವಣ್ಣ ನಂದಿಯನ್ನ ಪೂಜೆ ಮಾಡಿ ದೇವಸ್ಥಾನ ಕಟ್ಟಿದ್ದಾರೆ. ಅದೇ ರೀತಿ ಪ್ರತ್ಯೇಕವಾಗಿ ಕಟ್ಟತಕ್ಕಂಥದ್ದನ್ನು ನೋಡಿದ್ದೇವೆ. ಶಿವಲಿಂಗವನ್ನ ಸ್ಥಾಪನೆ ಮಾಡಿ ಶಿವನ ಮುಂಭಾಗದಲ್ಲಿ ನಂದಿಯನ್ನು ಇಟ್ಟು ಅದನ್ನು ಪೂಜೆ ಮಾಡಿರುವುದನ್ನು ನಾವು ಎಷ್ಟೋ ಸಾವಿರಾರು ದೇವಸ್ಥಾನಗಳನ್ನು ನೋಡಿದ್ದೇವೆ. ಇದು ಶಿವನ ಆರಾಧನೆ. ಅದರ ಜೊತೆಗೆ 850 ವರ್ಷಗಳ ಹಿಂದೆ ಈ ದೇಶದಲ್ಲಿ, ಈ ನಾಡಿನಲ್ಲಿ ಬಸವಣ್ಣವರು ಜನಿಸ್ತಾರೆ. ಶ್ರೇಷ್ಠವಾದ ದಿವಸ. ಇಡೀ ನಾಡು ಇದನ್ನ ಆಚರಣೆ ಮಾಡುತ್ತೆ. ನಾನು ನಮ್ಮ ಸ್ನೇಹಿತರೊಬ್ರು ನೀರಜ್ ಪಾಟೀಲ್ ಅಂತ, ಡಾಕ್ಟರ್ ನೀರಜ್ ಪಾಟೀಲ್ ಅಂತ ಹೇಳಿ ಲಂಡನ್ ನಲ್ಲಿದ್ದಾರೆ. ಅವರು ನಮ್ಮ ಹತ್ರ ಎಲ್ಲ ಬಂದು ನಾವು ಅವರು ಗುಲ್ಬರ್ಗ ಕಡೆಯವರು ಅವರು ಬಸವಣ್ಣವನ ಮೂರ್ತಿಯನ್ನ ಪ್ರತಿಮೆಯನ್ನ ಇಲ್ಲಿ ಸ್ಥಾಪನೆ ಮಾಡಬೇಕು ಲಂಡನ್ ನಲ್ಲಿ ಅಂತ ನಮ್ಮ ಹತ್ರ ಎಲ್ಲ ಬಂದು ಕೇಳುವಾಗ ಅದೇಂಗೋ ಕಾಕತಾಳಿ ನಾನು ಅದೇ ಟೈಮಲ್ಲಿ ಲಂಡನ್ಗೆ ಹೋಗಿದ್ದೆ. ನನ್ನ ಕರ್ಕೊಂಡು ಹೋಗಿ ಜೋರು ಮಳೆ ಬೀಳ್ತಾ ಇತ್ತು, ಛತ್ರಿ ಹಿಡ್ಕೊಂಡು ಈ ಜಾಗದಲ್ಲಿ ಎಲ್ಲಾದ್ರೂ ಕೂಡ ನೀವು ಬಿಡ್ಬೋದು ಅಂತ ಹೇಳಿ ಲಂಡನ್ನಿನ ಏನ್ ಹೇಳ್ತಾರೆ ಪುರಸಭೆ ಅಲ್ಲ, ಮಹಾನಗರ ಪಾಲಿಕೆ, ಆ ಮಹಾನಗರ ಪಾಲಿಕೆ ನಮ್ಗೆ ತಿಳಿಸಿದ್ದಾರೆ. ಆದ್ರಿಂದ ನೀವು ಇಲ್ಲೆಲ್ಲಾದ್ರೂ ಈ ಜಾಗದಲ್ಲಿ ನಿಮಗೆ ಏನ್ ಅನ್ಸುತ್ತೆ ನೋಡಿ ಅಂತ ಹೇಳಿದ್ರು. ಸೊ ನಾವು ಆ ಮಳೆಯಲ್ಲೇ ಓಡಾಡ್ಕೊಂಡು ನೋಡಿ, ಎದುರುಗಡೆ ಥೇಮ್ಸ್ ನದಿ ಇದೆ. ಆ ಥೇಮ್ಸ್ ನದಿಯ ದಂಡೆ, ನದಿಯಿಂದ ಆ ಕಡೆ ಪಾರ್ಲಿಮೆಂಟ್ ಇದೆ, ಬ್ರಿಟಿಷ್ ಪಾರ್ಲಿಮೆಂಟ್ ಅನ್ನ ಫಾರ್ ದ ಗೋಲ್ಡ್ ಅಂತಾರೆ.